ಆನೆ ಅರ್ಜುನನ ಸಮಾಧಿಯ ಬಳಿ ಮಾವುತರು ಕಣ್ಣೀರಿಟ್ಟಿದ್ದಾರೆ. ಸಮಾಧಿಯ ಬಳಿ ಮಾವುತ ವಿನು ಕುಟುಂಬಸ್ಥರಿಂದ ಕಣ್ಣೀರು. 11ನೇ ದಿನದ ಆರಾಧನೆ ಹಿನ್ನೆಲೆಯಲ್ಲಿ ಸಮಾಧಿ ಪೂಜೆಯನ್ನು ಇವತ್ತು ಮಾಡಲಾಯಿತು. ಆ ಸಂದರ್ಭದಲ್ಲಿ ಅರ್ಜುನನ ಮಾವುತ ವಿನು ಅವರ ಕುಟುಂಬಸ್ಥರು ಕಣ್ಣೀರಿಟ್ಟರು. 11ನೇ ದಿನದ ಆರಾಧನೆ ಹಿನ್ನೆಲೆಯಲ್ಲಿ ಸಮಾಧಿ ಪೂಜೆಯನ್ನ ಇಡಲಾಗಿತ್ತು. ಆ ಪೂಜೆಗೆ ಬಂದಿದ್ದಂತ ಮಾವುತ ವಿನು ಮತ್ತು ಕುಟುಂಬಸ್ಥರು ಅಂದ್ರೆ ಬಹಳಷ್ಟು ವರ್ಷಗಳ ಒಡನಾಟ. ದಬ್ಬಳ್ಳಿ ಕಟ್ಟಡ ನಡುತೋಪಿನಲ್ಲಾಗಿತ್ತು ಅಂತ್ಯಕ್ರಿಯೆ. ಹಾಸನ ಜಿಲ್ಲೆಯ ಸಕಲೇಶಪುರದ ಯಸಳೂರು ಬಳಿಯ ದಬ್ಬಳ್ಳಿ ಕಟ್ಟಡ ಇಲ್ಲಿ ಅಂತ್ಯಕ್ರಿಯೆ ನೆರವೇರಿತ್ತು. ಮಾವುತ ವಿನು ಕಣ್ಣೀರು ಹಾಕ್ತಿರುವಂತಹ ದೃಶ್ಯವನ್ನ ನೋಡ್ತಾ ಇದ್ದಾರೆ. ಗೌತಮ ಬಾರ ಆಸೆ ಪಡ್ಕೊ ಬಾರ ಹೇಳ್ಸು ಬಾರ ಗೌತಮ ಹೇಳ್ಸು ಬಾರ ಬಾರ ಹೇಳ್ಸು ಹೇಳ್ತವ ನೋಡವ ಎಷ್ಟು ಕಷ್ಟಪಟ್ಟು ಸಾಕಿದೆ ನಾನು. ಸಮಾಧಿಯ ಬಳಿ ಮಾವುತ ವಿನು ಕಣ್ಣೀರು ಹಾಕ್ತಿರುವಂತಹ ದೃಶ್ಯ ಮತ್ತು ಅವರ ಕುಟುಂಬದವರು. ಯಾಕಂದ್ರೆ ವಿನು ಮತ್ತು ಅರ್ಜುನನ ಸಂಬಂಧ ಹೇಗಿತ್ತು ಅಂತಂದ್ರೆ ಇಬ್ರು ಕೂಡ ಒಂದೇ ಕುಟುಂಬದ ಸದಸ್ಯರು ಅನ್ನೋ ರೀತಿಯಾಗಿದ್ರು ಅವರು. ಅದೊಂದು ಆನೆ ಅನ್ನೋ ರೀತಿಯಾಗಿ ಯಾವತ್ತೂ ಕೂಡ ಅವ್ರು ನೋಡಿಲ್ಲ. ಒಡ ಹುಟ್ಟಿದ ಸಹೋದರನಂತೆ ಅದರ ಪಾಲನೆ ಪೋಷಣೆ ಮಾಡ್ತಾ ಇದ್ರು. ಸೊ ಅರ್ಜುನ ಆನೆ ಸಮಾಧಿಗೆ ಇವತ್ತು 11ನೇ ದಿನದ ಕಾರ್ಯ ಇದೆ, ಅದನ್ನು ನಡೆಸಲಾಯಿತು. ಆಗ ಸಮಾಧಿಯ ಬಳಿ ಮಾವುತ ವಿನು ಅಲ್ಲಿ ಕಣ್ಣೀರಿಡ್ತಿರುವಂತಹ ದೃಶ್ಯವನ್ನು ನೋಡ್ತಾ ಇದ್ದಾರೆ. ಯಾಕಂದ್ರೆ ಅಪರೂಪದಲ್ಲೇ ಅಪರೂಪದ ಆನೆ ಅರ್ಜುನ. ಸೊ ಅಂಥ ಆನೆಯನ್ನ ಕಳ್ಕೊಂಡಂತ ವಿನು, ಅದು ಕೂಡ ಅಚಾತುರ್ಯದಿಂದ ಆಗಿರುವಂತಹ ಒಂದು ಅಂತ್ಯ ಇದು ಅನ್ನೋದು. ಇದು ಇನ್ನಷ್ಟು ಕಾಡಿರುತ್ತೆ. ಯಾಕಂದ್ರೆ ಇನ್ನಷ್ಟು ಬಾಳಿ ಬದುಕಬೇಕಾದ ಅರ್ಜುನ. ಆನೆಗಳ ಸೆರೆ ಕಾರ್ಯಾಚರಣೆಯಲ್ಲಿ ಅರ್ಜುನ ಮತ್ತು ಅಭಿಮನ್ಯುಗಿರುವಂತ ತಾಕತ್ತೇ ಬೇರೆ. ಹಾಗಾಗಿ ಅಂತ ಒಬ್ಬ ಗೆಳೆಯನನ್ನ, ಸಹೋದರನನ್ನ ಕಳ್ಕೊಂಡ ರೀತಿಯಾಗಿ ಮಾವುತ ವಿನು ಅವರಿಗೆ ಇನ್ನೂ ಕೂಡ ಅರ್ಜುನನ ಅಗಲಿಕೆ ಎದ್ದು ಬಾರೋ ಅನ್ನೋ ರೀತಿಯಾಗಿ ಅಲ್ಲಿ ಕರೀತಾ ಇರೋದು. ಅವ್ರಿಗೆ